ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಭಾವನನ ಜೀವನ ಆ ಥರ ಆಗೋದಕ್ಕೆ ಕಾರಣ ಯಾರು ಅಂತ ಹೇಳಿ ಗೊತ್ತಾಯಿತು. ಇಷ್ಟೆಲ್ಲ ಗೊತ್ತಾದ ಮೇಲೆ ವೀಣಾ ಸುಮ್ಮನೆ ಇರ್ತಾಳೆ, ತನ್ನ ಗಂಡನ ಸುಮ್ಮನೆ ಬಿಡ್ತಾಳೆ, ಬಂದು ಪ್ರಶ್ನೆ ಮಾಡೇ ಬಿಡ್ತಾಳೆ. ಅವತ್ತು ಫೈನಾನ್ಷಿಯರ್ಗೆ ದುಡ್ಡು ತಂದು ಕೊಟ್ರಲ್ರಿ, ಎಲ್ಲಿಂದ ಬಂತು ದುಡ್ಡು ಅಂತ ಅಂದಾಗ ಸಂತೋಷ್ ಹೇಳ್ತಾನೆ, ಅವತ್ತು ಹೇಳಿದ್ನಲ್ಲೇ ನನ್ನ ಫ್ರೆಂಡು ದುಬೈಯಿಂದ ಬಂದಿದ್ದಾನೆ, ಅವನು ನಮಗೆ ಸಹಾಯ ಮಾಡಿದ್ದು ಅಂತ ಅಂದಾಗ, ಅಯ್ಯೋ ರೀ, ನಾನು ಅವತ್ತೇ ಹೇಳಿದ್ನಲ್ಲ ಆ ಫ್ರೆಂಡು ನಾವು ಒಂದು ಸಲ ಕರ್ಕೊಂಡು ಬನ್ನಿ, ಇಷ್ಟೆಲ್ಲ ಉಪಕಾರ ಮಾಡಿರೋ ಫ್ರೆಂಡ್ಗೆ ನಾನು ಸತ್ಕಾರ ಮಾಡಬೇಕು ಅಂತ ಅಂದಾಗ, ಅವ್ನು ಹಂಗೆಲ್ಲ ಬರೋಕ್ಕಾಗಲ್ಲ ಕಣೆ, ಅವ್ನು ತುಂಬ ಬ್ಯುಸಿ ಇರ್ತಾನೆ ಅಂತ ಅಂತಾನೆ. ಎಲ್ರಿ ಬರ್ತಾನೆ, ಇದ್ರಲ್ವ ಬರೋದು ಅಂತ ಹೇಳಿ ಹೇಳಿದಾಗ ಸಂತೋಷ್ಗೆ ಶಾಕ್ ಆಗುತ್ತೆ. ಏನು ಈ ರೀತಿ ವೀಣಾ ನನಗೆ ಎದುರು ಮಾತ್ರ ಮಾತಾಡ್ತಿದ್ದಾಳೆ ಅಂತ. ಏನೇ ವೀಣಾ, ಏನು ಮಾತಾಡ್ತಿದ್ಯಾ ಅಂತ ಅಂದಾಗ, ಹಾಂ ಇನ್ನೇನು ಮತ್ತೆ, ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಬೇರೆಯವ್ರ ಜೀವನನ ಹಾಳು ಮಾಡ್ತಿರಲ್ಲ, ನಾಚಿಕೆ ಆಗಲ್ವ ನಿಮಗೆ? ಸ್ವಂತ ತಂಗಿ ಜೀವನನೇ ಬಲಿ ಕೊಟ್ಟು ನಿಮ್ಮ ಸ್ವಾರ್ಥಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ರಲ್ವ ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ. ಇಷ್ಟೆಲ್ಲ ಮಾಡಾದ್ಮೇಲೆ ಸಂತೋಷ್ ಸುಮ್ಮನೆ ಇರ್ತಾನೆ. ಹೇಗಿದ್ರೆ ನಿಜ ಎಲ್ಲ ಗೊತ್ತಾಗಿದೆ, ದುಡ್ಡಿದ್ರೆ ಎಲ್ಲ ಕಣೆ, ನಿನ್ಗೇನು ಗೊತ್ತಾಗುತ್ತೆ ಇದನ್ನೆಲ್ಲ, ಸುಮ್ಮನೆ ಇರು ಅಂತ ಹೇಳಿ ಹೇಳಿದಾಗ ಮಾತು ಬೆಳೆಯುತ್ತೆ. ಕೊನೆಗೆ ವೀಣಾ ಮೇಲೆ ಕೈ ಮಾಡ್ತಾನೆ ಸಂತೋಷು. ವೀಣಾ ಮೇಲೆ ಕೈ ಮಾಡಿದ್ದು ನಮ್ಮ ಅವ್ರ ಮಗನೂ ಸಹ ನೋಡಿರ್ತಾನೆ. ವೀಣಾ ಇಷ್ಟೆಲ್ಲ ಆದಮೇಲೆ ತನ್ನ ಗಂಡ ಏನೋ ಮಾಡಿದ್ರೂ ಸಹ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನು ಮುಂದಕ್ಕೆ ಇಷ್ಟೆಲ್ಲ ಮಾಡಿರೋರ ಮುಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಸೀದಾ ಮನೆ ಬಿಟ್ಟು ಅತ್ತೆ ಮಾವನ ಮನೆಗೆ ಬರ್ತಾರೆ. ವೀಣಾ ಅಳ್ಕೊಂಡು ಬಂದಿದ್ದನ್ನು ನೋಡಿ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಇಬ್ಬರೂ ಸಹ ಏನಾಯಿತು ಅಂತ ಹೇಳಿ ಕೇಳ್ತಾರೆ. ಆವಾಗ ಮಗು ಹೇಳ್ತಾನೆ, ಅಜ್ಜಿ ತಾತ ಅಪ್ಪ ಅಮ್ಮಂಗೆ ಕೈ ಮಾಡಿಬಿಟ್ರು, ಅದಕ್ಕೆ ಅಮ್ಮ ಮನೆ ಬಿಟ್ಟು ಬಂದುಬಿಟ್ರು ಅಂತ ಹೇಳಿ ಹೇಳ್ತಾರೆ. ಈಗ ವೀಣಾ ತಗೊಂಡಿರುವಂತಹ ನಿರ್ಧಾರಕ್ಕೆ ಲಕ್ಷ್ಮಿ ಶ್ರೀನಿವಾಸ್ ಏನಂತ ಉತ್ತರ ಕೊಡ್ತಾರೆ, ಅವರಿಬ್ಬರು ಜೀವನನ ಹೇಗೆ ಸರಿ ಮಾಡ್ತಾರೆ, ಕಾದು ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಮರಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.